ಸಿಎಂ ಎಚ್ಡಿಕೆ ರಜೆ ಘೋಷಿಸಿದ್ರು ಕೂಡ ಆ ಇಲಾಖೆ ಕ್ಯಾರೆ ಎಂದಿಲ್ಲಂತೆ. ಯಾವುದು ಆ ಇಲಾಖೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸಿಎಂ ಎಚ್ಡಿಕೆ ರಜೆ ಘೋಷಿಸಿದ್ರು ಕ್ಯಾರೆ ಎಂದಿಲ್ವಂತೆ ಆ ಇಲಾಖೆ. ಸಿಎಂ ಕುಮಾರಸ್ವಾಮಿ ಮಾತಿಗೂ ಬೆಲೆ ಇಲ್ವಾ, ಗೌರವನೂ ಇಲ್ವಾ ಅಂತ ಇಲಾಖೆಗೆ. ಅಲ್ಪಸಂಖ್ಯಾತರ ಏಳಿಗೆಗೆ ದುಡಿದ ಶ್ರೀಗಳಿಗೆ ಈ ರೀತಿ ಗೌರವ ಸಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ? ಶ್ರೀಗಳಿಗೆ ತೋರುವ ಗೌರವ ಇದೇನಾ ಸಭ್ಯತೆ? ಬೆಂಗಳೂರು ಬಿವಿ ಟವರ್ನ 21ನೇ ಮಹಡಿಯಲ್ಲಿ ಕೆಲಸ ಕಾರ್ಯ ಎಂದಿನಂತೆ ನಡೀತಾ ಇದೆಯಂತೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಯಲ್ಲೇ ಕೆಲಸ ನಡೀತಿದೆಯಂತೆ. ಖುದ್ದು ಐಎಎಸ್ ಅಧಿಕಾರಿ ಕಚೇರಿಯಲ್ಲಿ ಹಾಜರಾಗಿದ್ದಾರಂತೆ. ಐಎಎಸ್ ಅಧಿಕಾರಿ ಅಕ್ರಮ್ ಪಾಷದಿಂದ ಹಾರಿಕೆ ಉತ್ತರವನ್ನ ನೀಡ್ತಾ ಇದ್ದಾರಂತೆ. ಸಿಎಂ ಕುಮಾರಸ್ವಾಮಿ ಆದೇಶಕ್ಕೂ ಕೂಡ ಅಕ್ರಮ್ ಪಾಷ ಅವರು ಕ್ಯಾರೆ ಎಂದಿಲ್ಲ. ಅಲ್ಪಸಂಖ್ಯಾತರ ಏಳಿಗೆಗೆ ದುಡಿದ ಶ್ರೀಗಳಿಗೆ ಇದೇನಾ ಗೌರವ ಸಲ್ಲಿಸೋ ರೀತಿ ಅಂತ. ರಜೆ ದಿನ ಕೆಲಸ ಮಾಡೋದು ಓಕೆ, ಆದ್ರೆ ಇದೇ ಉತ್ಸಾಹ ಯಾವಾಗ್ಲೂ ಇರುತ್ತಾ ಅಂತ. ಅಧಿಕಾರಿಗಳ ವಿರುದ್ಧ ಸಿಎಂ ಕುಮಾರಸ್ವಾಮಿ ಮುಂದೆ ಕ್ರಮ ಕೈಗೊಳ್ತಾರಾ ಏನು ಅಂತ ಈ ವಿಚಾರವಾಗಿ ಐಎಎಸ್ ಅಧಿಕಾರಿ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ನೀಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಸರ್ಕಾರಿ ರಜೆಯಲ್ಲಿ ಕೆಲಸ ಮಾಡಬಾರ್ದು ಅಂತಲ್ಲ, ಆದ್ರೆ ಅದೇ ಉತ್ಸಾಹ ಬೇರೆ ಸಂದರ್ಭದಲ್ಲೂ ತೋರಿಸಿದ್ರೆ ಒಳ್ಳೇದು ಅನ್ಸುತ್ತೆ. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ? ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಇದಕ್ಕೆ ಏನಾದ್ರೂ ಕ್ರಮವನ್ನು ತೆಗೆದುಕೊಳ್ತಾರಾ ಏನೆಂಬುದನ್ನ ಕಾದು ನೋಡ್ಬೇಕಾಗುತ್ತೆ. ಶಿವಕುಮಾರ್ ಸ್ವಾಮೀಜಿ ಗೌರವಾರ್ಥ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು, ಹೈಕೋರ್ಟ್ ಮತ್ತು ಎಲ್ಲ ಅಧೀನ ನ್ಯಾಯಾಲಯಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ಜೊತೆಗೆ ಇವತ್ತು ಒಂದು ಇಲಾಖೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ. ರಜೆ ಇದ್ರೂ ಕೂಡ ಬಂದು ಕಾರ್ಯನಿರ್ವಹಿಸುತ್ತಿದ್ದಾರಂತೆ. ಸಿಎಂ ಎಚ್ಡಿಕೆ ರಜೆ ಘೋಷಿಸಿದ್ದಾರೆ ನಿನ್ನೆ ಅಷ್ಟೇ. ಆದ್ರೂ ಕೂಡ ಅವರ ಆದೇಶಕ್ಕೆ ಯಾವುದೇ ರೀತಿ ಇಲಾಖೆ ಕ್ಯಾರೇನೇ ಅಂದಿಲ್ಲ. ಸಿಎಂ ಕುಮಾರಸ್ವಾಮಿ ಮಾತಿಗೂ ಒಂದು ರೀತಿ ಬೆಲೆ ಇಲ್ವಾ, ನಿಜಕ್ಕೂ ಗೌರವನೇ ಇಲ್ವಾ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಆದೇಶಕ್ಕೆ? ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರೀಗಳು ಸಾಕಷ್ಟು ದುಡಿದಿದ್ದಾರೆ, ಅವರಿಗೆ ಗೌರವ ಸಲ್ಲಿಸೋ ರೀತಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಶ್ರೀಗಳಿಗೆ ತೋರುವ ಗೌರವ ಇದೇನಾ ಸಭ್ಯತೆ? ನಿಜಕ್ಕೂ ತುಂಬಾ ಓದ್ಕೊಂಡಿರ್ತಾರೆ, ಆದ್ರೂ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಗುತ್ತೆ. ಬೆಂಗಳೂರು ವಿವಿ ಟವರ್ನ 21ನೇ ಮಹಡಿಯಲ್ಲಿ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಎಂದಿನಂತೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಯಲ್ಲೇ ಕೆಲಸ ನಡೀತಿದೆ. ಖುದ್ದು ಐಎಎಸ್ ಅಧಿಕಾರಿ ಕಚೇರಿಯಲ್ಲೂ ಕೂಡ ಹಾಜರಿದ್ದಾರಂತೆ. ಈ ಉತ್ಸಾಹ ಬೇರೆ ಸಂದರ್ಭದಲ್ಲೂ ಇರಲಿ. ಇಲ್ಲೇ ನಡೀತಿದೆ ಅಂತ ಕೊಡಿ, ನಾನು ಅಲ್ಲಿಗೆ ಹೋಗ್ತೀನಿ. ನಾನು ಇಲ್ಲೇ ನಡೀತಾ ಇಲ್ಲ, ನಾವೇನು ಮಾಡ್ತಾ ಇಲ್ಲ. ಯಾಕೆ ಎಲ್ಲಿ ಸರ್? ಇಲ್ಲಿ ಎದುರುಗಡೆ ಇದಾಯ್ತಲ್ಲ, ಏನು ಈಗೇನೋ 4 ಜನ ಬಂದಿದ್ರು, ಇವತ್ತಿಲ್ಲ ಹೋಗಿ ಅಂತ ಹೇಳಿದ್ವಿ. ಅಲ್ಲ, ಆಚೆ ಕಡೆ ಎಲ್ಲ ಕೂತಿದ್ದಾರೆ, ಬಂದಿದ್ದಾರೆ, ಕೌನ್ಸಿಲಿಂಗ್ ಅಂತ ಬಂದಿದ್ದಾರೆ. ಕೌನ್ಸಿಲಿಂಗ್ ಮಾಡಿಲ್ಲ ಇವತ್ತು. ರಜಾ ಅಂತ ಅವ್ರಿಗೆ ಗೊತ್ತಾಗಿಲ್ಲ, ಕಮ್ಯುನಿಕೇಟ್ ಆಗಿಲ್ಲ. ಲೆಟರ್ ಹಾಕಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ. ನೀವು ಹೆಂಗೆ ಬಂದಿದ್ದೀರಾ ಸರ್? ರಜಾ ಇತ್ತಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆದಿದ್ದಾರೆ. ಅದನ್ನೇ ಹೇಳ್ಬಿಡಿ ಸರ್ ನನಗೆ. ಐಆರ್ ಆಫೀಸರ್ ಬಂದಿದ್ರು ಕೇಳಿ. ಹೋಗ್ಲಿ, ನಿಮ್ಮ ಒಂದು ಇದು ಕೊಟ್ಬಿಡಿ. ನಾನಿಲ್ಲ, ಕೊಡೋದಿಲ್ಲ. ಅಲ್ಲ ಸರ್, ಏನು ಆಫೀಸರ್ಸ್ ಟಿವಿನಲ್ಲಿ ಏನೂ ಉತ್ತರ ಕೊಡೋದಿಲ್ಲ. ಅಲ್ಲ ಸರ್, ನಾನು ಕೊಡೋದಿಲ್ಲ ಅಂದಮೇಲೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಕೊಡೋದಿಲ್ಲ ಅಂದರೆ ಆಯಿತು, ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರ ಇಲ್ವ ಅಂತ ಕೇಳೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ 1 ನಿಮಿಷ ಹೋಗಿ, ಅಲ್ಲೇ ಹೋಗಿ. ಏನು 1 ನಿಮಿಷ ಏನು ಹೇಳ್ತಾ ಇದ್ರು ಅಲ್ಲಿ? ಇರಿ ಸರ್, 1 ನಿಮಿಷ. ನಿಮ್ಮ ಪೂರ್ತಿ ಇಲಾಖೆ ಹೆಸರು ಹೇಳ್ಬೋದಾ ಸರ್? ಅಲ್ಲ, ಅಲ್ಲಿಗೆ ಹೋಗ್ತೀನಿ. ನೀವು ಹೋಗಿ ಅಲ್ಲಿ ಹೋಗಿ ಕೇಳೋದು. ಹೇಳ್ತಾ ಇದ್ದೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಇನ್ನೇನು ಇಲಾಖೆ ಹೆಸರು ಇನ್ನೇನು ಕೇಳ್ತಾ ಇದ್ದೀನಿ. ಒಂದು ಫೋಟೋ. ಯು ಆರ್ ಡೂಯಿಂಗ್ ಟೂ ಮಚ್ ಮ್ಯಾನ್ ಸರ್. ಅಲ್ಲಿ ಹೋಗಿ ಯಾರ್ಯಾರು ಬಂದಿದ್ರು ಮೀಟಿಂಗ್ ಅಂತ ಕೇಳೋಗಿ, ಹೇಳ್ತಾರಲ್ಲಿ ಜಾ ಅಂತ ಇದ್ದಾರೆ. ಹಾಂ, ಫೈನಾನ್ಸ್ ಡಿಪಾರ್ಟ್ಮೆಂಟ್. ಆಕ್ಚುಲಿ ಸರ್, ನೀವೇ ಬರಂಗಿಲ್ಲ ಅಲ್ಲ ಸರ್ ಆಫೀಸರ್? ಏನ್ರಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ? ಅದಕ್ಕೆ ಸರ್ ನೀವು ಹೋಗಿ ಕರೆದಿದ್ದಾರೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಕೇಳೋಗಿ, ವೈದ್ ಯಾವ ಕಾರ್ಡ್ ಅಂತ. ಯಾರು ಸರ್ ಕರೆದಿದ್ದು ಅಂತ? ಮತ್ತೆ ಅದನ್ನ ಹೇಳ್ತಾ ಇದ್ದೀರಲ್ಲ, ಜಾ ಅಂತ ಫೈನಾನ್ಸ್ ಸೆಕ್ರೆಟರಿ ಅಂತ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ನಿಮಗೆ? ಹಾಂ, ಇವತ್ತು ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀರಾ ಅಂತ ಸರ್ ನಮ್ಗೆ ಇನ್ಫಾರ್ಮೇಶನ್. ಬೆಳಿಗ್ಗೆಯಿಂದ ನಾನು ಇಲ್ಲಿದ್ನ ಅಂತನಾ? ಅಲ್ಲ, ಅಂದ್ರೆ ಕಚೇರಿ ನಡೀತಾ ಇದೆ ಅಂತ. ಕಚೇರಿ ನಡೀತಾ ಇಲ್ಲ.
ಈಗ ಒಂದು 5-6 ಜನ ಬಂದಿದ್ರು. ಬರ್ತಾ ಇರ್ತಾರೆ, ಓಪನ್ ಇದೆ ಅಂತ ಬಂದಿದ್ದಾರೆ. ನಾವು ಮೀಟಿಂಗ್ ಹೋಗಿದ್ದೀವಿ, ಬಂದಿದ್ದೀವಿ. ಆಯ್ತು, ಓಕೆ. ಅಲ್ಲ ಸರ್, ಇಲ್ಲೇ ನಡೀತಿದೆ ಅಂತ ಕೊಡಿ, ನಾನು ಅಲ್ಲಿಗೆ ಹೋಗ್ತೀನಿ. ನಾನು ಇಲ್ಲೇ ನಡೀತಾ ಇಲ್ಲ, ನಾವೇನು ಮಾಡ್ತಾ ಇಲ್ಲ. ಯಾಕೆ ಎಲ್ಲಿ ಸರ್, ಇಲ್ಲಿ ಎದುರುಗಡೆ ಇದಾಯ್ತಲ್ಲ, ಏನು ಈಗೇನೋ 4 ಜನ ಬಂದಿದ್ರು, ಇವತ್ತಿಲ್ಲ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್ ನೇರ ಸಂಪರ್ಕದಲ್ಲಿ. ಎಸ್ ಸಂಜಯ್, ಇದೇ ಉತ್ಸಾಹ ಪ್ರತಿನಿತ್ಯ ಇದ್ರೆ ಮೆಚ್ಚುವಂಥದ್ದು. ಓಕೆ, ರಜೆದಿಂದಲೂ ಕೆಲಸ ಮಾಡ್ತಾ ಇದ್ದಾರಾ? ಓಕೆ, ಆದರೆ ಇವತ್ತು ನಿನ್ನೆ ಅಷ್ಟು ಕುಮಾರಸ್ವಾಮಿ ಹೇಳಿದ್ದಾರೆ ಇವತ್ತೆಲ್ಲ ಸರ್ಕಾರಿ ಕಾಲೇಜುಗಳಿಗೂ ಕೂಡ ರಜಾ ಅಂತ ಕೆಲಸ ಏನಿತ್ತು ಅಂತ. ಹೌದು, ನೀವು ಹೇಳ್ದಂಗೆ ಏನು ಶಿವಕುಮಾರ ಸ್ವಾಮೀಜಿಗಳು ಏನು ಲಿಂಗೈಕ್ಯರಾದ ಆನಂತರ ಸರ್ಕಾರಿ ರಜೆಯನ್ನು ಘೋಷಿಸಿರ್ತಕ್ಕಂಥದ್ದು, ಮತ್ತು ಯಾವುದೇ ರೀತಿಯ ಸರ್ಕಾರದ ಯಾವುದೇ ಕೆಲಸಗಳು ಇರಬಾರ್ದು, ಹಾಗೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಸಬಾರ್ದು ಅಂತ ಖುದ್ದು ಮುಖ್ಯಮಂತ್ರಿಯವರೇ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಹೀಗಾಗಿ ಇಂದು ನಡೀಬೇಕಿದ್ದ ಕೆಲವು ಪರೀಕ್ಷೆಗಳು ಸಹ ಮುಂದೂಡಿವೆ. ಆದರೆ ಬೆಂಗಳೂರಿನ ವಿ ಟವರ್ನಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಯಲ್ಲಿ ಖುದ್ದು IAS ಆಫೀಸರ್ ಅಕ್ರಮ್ ಪಾಷಾ ಅವರು ಬಂದು ಆ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲೂ ಎಂಪ್ಲಾಯ್ಗಳು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ರಜೆ ಅಂತ ಇದೆ, ಆದರೂ ಸಹ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರಿ ರಜೆ ಅಂತ ಹೇಳಿದ್ಮೇಲೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಕೊಡುವ ಗೌರವನ ಇದು, ಅಥವಾ ಇಡೀ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಏನು ಶ್ರೀಗಳು ಲಿಂಗೈಕ್ಯರಾಗಿರ್ತಕ್ಕಂಥದ್ದು, ಅವರಿಗೋಸ್ಕರ ಶೋಕಾಚರಣೆಯನ್ನು ಸಹ ಸರ್ಕಾರ ಘೋಷಣೆ ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಿ ಏನು ಯಾವ ಒಂದು ಕೆಲಸ ಕಾರ್ಯಗಳು ನಡೀಬಾರ್ದು ಅಂತ ಖುದ್ದು ಮುಖ್ಯಮಂತ್ರಿಯವರು ಒಂದು ಆದೇಶವನ್ನು ಹೊರಡಿಸಿ ರಜೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಏನು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಯಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇದನ್ನು ನಾವು IAS ಆಫೀಸರನ್ನು ಪ್ರಶ್ನೆ ಮಾಡಿದ್ರೆ ಏನಿಲ್ಲ, ನಾವು ಹಿರಿಯ ಅಧಿಕಾರಿಗಳು ಕರೆದಿದ್ರು, ವಿಧಾನಸೌಧದಲ್ಲಿ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಬಂದೆ, ಹೀಗಾಗಿ ನನ್ನ ಒಂದು ಕಚೇರಿಯಲ್ಲಿ ನಾನು ಇದ್ದೀನಿ ಅಂತಲ್ಲಿ. ಅಲ್ಲಿ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಸಾಕಷ್ಟು ಜನ ಒಂದಷ್ಟು ಜನರು ಸಹ ಒಂದು ಇಲಾಖೆಗೆ ಬಂದಿರ್ತಾರೆ. ಅಂದರೆ ಮುಂದೆ ಗೇಟ್ ವಿ ಟವರ್ ಮುಂದೆ ಎಲ್ಲ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ, ಒಂದು ಗೇಟನ್ನು ಓಪನ್ ಮಾಡಿ 21ನೇ ಮಹಡಿಯಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ IAS ಆಫೀಸರ್ ಏನಿದ್ರು, ಅವ್ರ ಜೊತೆಗೆ ಇನ್ನೊಬ್ಬರು ಸರ್ಕಾರಿ ಅಧಿಕಾರಿ ಇರ್ತಾರೆ. ಏನು ನಿಜಕ್ಕೂ ಸಹ ಸ್ವಾಮೀಜಿಗಳು ಒಂದು ಏನು ಕೊಡ್ತಕ್ಕಂಥ ಗೌರವ ಇದೇನಾ? ಯಾಕಂತಂದರೆ ನಿಜಕ್ಕೂ ಸಹ ಸ್ವಾಮೀಜಿಯವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ನಿಜ. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಭಾನುವಾರ ರಜೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಇಂತಹ ಉತ್ಸಾಹ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗಿರಲ್ಲ. ಭಾನುವಾರ ರಜೆ ಇದ್ದಂಥ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದ್ರೆ ಸರಿ ಇರುತ್ತೆ. ಆದರೆ ಸರ್ಕಾರಿ ಗೌರವವನ್ನು ಕೊಡೋ ಮುಖಾಂತರ ಶ್ರೀಗಳಿಗೆ ಲಕ್ಷಾಂತರ ಜನ ಬೇರೆ ಬೇರೆ ಪ್ರದೇಶಗಳಿಂದ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದು ಹೋಗ್ತಾ ಇರ್ತಾರೆ. ಏನಂತಂದರೆ ಏನು ಶ್ರೀಗಳ ಒಂದು ದರ್ಶನ ಇದು ನಮಗೆ ಕಡೆಯದಾಗಿರ್ತಕ್ಕಂಥದ್ದು ಅಂತ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರವೂ ಸಹ ಅಧಿಕೃತವಾಗಿ ಏನು ರಜೆ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ತುಮಕೂರಿಗೆ ಹೋಗಲೇ ವಿವಿಧ ರೀತಿಯ ಸೌಲಭ್ಯವನ್ನು ಸಹ ಮಾಡಿಕೊಟ್ಟಿದೆ. ಅಂಥ ಒಂದು ಸಂದರ್ಭದಲ್ಲಿ ಏನು ಸರ್ಕಾರಿ ಕೆಲಸ ಮಾಡುವಂಥ ಅವಶ್ಯಕತೆ ಏನಿದೆ? ನಿಜಕ್ಕೂ ಸಹ ಅಂಥ ತುರ್ತು ಕೆಲಸವೇ ಆಗಿದ್ದರೂ ಸಹ ಬೇರೆ ಬೇರೆ ದಿನಗಳು ಸರ್ಕಾರಿ ರಜೆ ಇವತ್ತಿದ್ರೂ ಸಂಡೇ ಟೈಮಲ್ಲಿ ಸರ್ಕಾರಿ ರಜೆ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಕೆಲಸವನ್ನು ಮಾಡಲ್ಲ. ಯಾಕಂತಂದರೆ ಅದು ಸಂಡೇ ರಜೆ ಅಲ್ವಾ. ಇವತ್ತು ನಿಜಕ್ಕೂ ಸಹ ಏನು ಇದು ಶ್ರೀಗಳಿಗೆ ತೋರಿದ ಅಗೌರವ ಅಂತಲೇ ಹೇಳಬೇಕಾಗಿದೆ. ಖುದ್ದು ಮುಖ್ಯಮಂತ್ರಿಗಳ ಆದೇಶಕ್ಕೂ ಬೆಲೆ ಇಲ್ಲದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ದಿವ್ಯಾ, ಓಕೆ, ನಿಜಕ್ಕೂ ಮುಂದೆ ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇವತ್ತು ಅವ್ರು ಯಾಕಾಗಿ ಬಂದಿದ್ರು ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾವತ್ತೂ ಇಲ್ಲಿ ಸರ್ಕಾರಿ ರಜೆನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ ಅಲ್ಲಿ ಎಂಬುದು ತಿಳ್ಕೊಬೇಕಾಗತ್ತೆ. ಹೌದು ದಿವ್ಯಾ, ಯಾಕಂತಂದರೆ ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಆ ಕ್ಯಾಮ್ರಾವನ್ನು ನೋಡ್ತಿದ್ದಾಗೆ ಅವ್ರು ಏನಂತಾರೆ, ನಾನು ವಿಧಾನಸೌಧ ಮೀಟಿಂಗ್ ಇತ್ತು, ಹಿರಿಯ ಅಧಿಕಾರಿಗಳು ಕರೆದಿದ್ರು, ಫಿನಾನ್ಸ್ ಸೆಕ್ರೆಟರಿ ಕರೆದಿದ್ರು, ಹೋಗಿ ಬಂದೆ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಸಹ ವಿಧಾನಸೌಧದಲ್ಲಿ ಏನೋ ಅಂತ ತುರ್ತು ಕೆಲಸವೇ ಇದ್ದಂಥ ಸಂದರ್ಭದಲ್ಲಿ ವಿಧಾನಸೌಧದಿಂದ ಕೆಲಸವನ್ನು ಮುಗಿಸಿ ಹೋಗ್ಬೋದಿತ್ತು. ಆದರೆ ಅಲ್ಪಸಂಖ್ಯಾತರ ಕಚೇರಿ ಏನಿದೆ ವಿ ಟವರ್ಗೆ ಅಲ್ಲಿಗೆ ಹೇಗೆ ಬರಬೇಕಾಗಿತ್ತು ಅಂತ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಕೌನ್ಸಿಲಿಂಗ್ ನಡೀತಾ ಇರುತ್ತೆ. ಆದರೆ ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ಯಾವ ಕೌನ್ಸಿಲಿಂಗು ಬಂದಿಲ್ಲ, ಕೆಲವರು ಗೊತ್ತಿಲ್ಲದೆ ಬಂದಿದ್ದಾರೆ, ಅವರಿಗೆ ನಾನು ವಾಪಸ್ ಕಳಿಸ್ತಾ ಇದ್ದೀನಿ ಅಂತ. ನಿಜಕ್ಕೂ ಸಹ ನಾವು ತೋರಿಸ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಕಾಣುತ್ತೆ. ಅವರು ನಿಜಕ್ಕೂ ಸಹ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ. IAS ಆಫೀಸರ್ ಸಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವ್ರ ಪಕ್ಕದಲ್ಲಿ ಮತ್ತೊಬ್ಬರು ಸಹ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಇರ್ತಾರೆ. ಹಾಗೆ ಇನ್ನೂ ಸಹ ಅಲ್ಲಿ ಒಂದು 20ಕ್ಕೂ ಹೆಚ್ಚು ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ನಿಜಕ್ಕೂ ಇದು ಶ್ರೀಗಳಿಗೆ ತೋರುವ ಒಂದು ಅಗೌರವ ಅಂತಲೂ ಹೇಳ್ಬೋದು. ಅಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದ್ರು ಹೆಚ್ಚಿನ ಮಾಹಿತಿ ಕೊಡಿ ಅಂತಾರೆ, ಅದೆಲ್ಲ ನನಗೇನು ಗೊತ್ತಿಲ್ಲ ರೀ. ಅದ್ರ ಬಗ್ಗೆ ಏನು ಕೇಳಬೇಡಿ, ನೀವು ಇಲ್ಲಿಂದ ದಯವಿಟ್ಟು ಹೊರಡಿ, ನೀವು
ನೀವು ಅಂತಕ್ಕಂಥ ಒಂದು ಮಾತನಾಡ್ತಾರೆ. ಜೊತೆಗೆ ನನಗದೆಲ್ಲ ಗೊತ್ತಿಲ್ಲ, ಹಿರಿಯ ಅಧಿಕಾರಿಗಳು ಹೇಳಿದ್ರು ನಾನು ಕೆಲಸಕ್ಕೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ನಿಜಕ್ಕೂ ಸಹ ಯಾರ ಹಿರಿಯ ಅಧಿಕಾರಿಗಳು ಏನು ಅಂತ ಒಂದು ತುರ್ತು ಕೆಲಸ ಇತ್ತು ಅದನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಈಗ ಅಕ್ರಮ್ ಪಾಷಾ ಅವರು ತಿಳಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ನಿಜಕ್ಕೂ ಸಹ ಇಡೀ ದೇಶವೇ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಜನರು ಸಹ ಶ್ರೀಗಳ ಒಂದು ಲಿಂಗೈಕ್ಯ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ಕಾರಿ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಪ್ರಶ್ನೆ. ದಿವ್ಯಾ, ಓಕೆ, ಎಷ್ಟು ಜನ ಇದ್ರು ಆ ಕಚೇರಿಯಲ್ಲಿ ಸಂಜಯ್? ದಿವ್ಯಾ, ಏನಂತಾರೆ ನಾವು ನೋಡಿದ ಹಾಗೆ ಸುಮಾರು ಒಂದು 10 ರಿಂದ 15 ಜನ ಎಂಪ್ಲಾಯಿಗಳು ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಖುದ್ದು ಇಲಾಖೆಗೆ IAS ಆಫೀಸರೇ ಬರ್ತಾರೆ ಅಂತಂದರೆ ಇನ್ನು ಅವರ ಕೆಳಗಡೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಾಮಾನ್ಯವಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಯಾವುದೇ ಒಂದು ಇಲಾಖೆಗೆ IAS ಅಧಿಕಾರಿಗಳೇ ಒಂದು ಸ್ವಲ್ಪ ಅವರೇ ಸುಪ್ರೀಂ ಆಗಿರ್ತಾರೆ. ಯಾಕಂದರೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಆ ಒಂದು ಕಚೇರಿಗೆ ಸಂಬಂಧಪಟ್ಟಂಗೆ IAS ಆಫೀಸರ್ ಬಂದಿದ್ದಾರೆ ಅಂತಂದರೆ ನಿಜಕ್ಕೂ ಸಹ ಅವ್ರ ಕೆಳಗಡೆ ಬರ್ತಕ್ಕಂಥ ಕೆಳವರ್ಗದ ಅಧಿಕಾರಿಗಳು ಎಲ್ಲರೂ ಸಹ ಖುದ್ದಾಗಿ ಬಂದಿರಬೇಕಾಗುತ್ತೆ. ಅಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಜನ ಕೆಲಸ ಮಾಡ್ತಿರು ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂತಂದ್ರೆ ನಮ್ಮನ್ನು ಸಂಪೂರ್ಣವಾಗಿ ಒಳಗಡೆ ಕಚೇರಿ ಒಳಗಡೆ ಬಿಡಲ್ಲ. ಆದ್ರೂ ಸಹ ನಾವು ನೋಡಿದ ಹಾಗೆ ಸುಮಾರು 10 ರಿಂದ 15 ಜನ ಅಧಿಕಾರಿಗಳು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ರು. ದಿವ್ಯಾ, ಓಕೆ ಸಂಜಯ್, ಧನ್ಯವಾದಗಳು ತಮ್ಮ ಮಾಹಿತಿ.